ಹಾಯ್ ಹಲೋ. ಮತ್ತೊಂದು ಪ್ರಶ್ನೆ ನಿಮಗಾಗಿ. ಕೆಪಿಎಸ್ಸಿ ಗ್ರೂಪ್ ಆಫ್ ಸಿ 2018ರಲ್ಲಿ ಕೇಳ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನದ ಜಿಕೆ ಪ್ರಶ್ನೆ ಪತ್ರಿಕೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧತಕ್ಕಂತ ಜಿಯೋಗ್ರಫಿ ಒಂದು ಪ್ರಶ್ನೆ ನಿಮ್ಮ ಮುಂದರಿ. ಪ್ರಶ್ನೆ ಸಂಖ್ಯೆ 69. ಭಾರತದ ಸಮುದ್ರ ಬಂದರುಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಟುಟಿಕೋರಿನ್, ಆಪ್ಷನ್ ಸಿ ವಿಶಾಖಪಟ್ಟಣಂ, ಆಪ್ಷನ್ ಡಿ ಪಾರಾದೀಪ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೆಳಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೇಲಿನ ಬಂದರುಗಳು ಉತ್ತರದಿಂದ ದಕ್ಷಿಣದೆಡೆಗೆ ಸರಿಯಾದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೇನಪ್ಪಾ ಅಂದ್ರೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾವು ಸರಿಯಾದಂತ ಉತ್ತರ ಯಾವ್ದು ಆಗ್ತದ ನೋಡ್ಬೇಕಾಗ್ತದ. ಹಾಗಾದ್ರೆ ಸರಿಯಾದಂತ ಕ್ರಮಗಳು ನಮಗೇನಾಗ್ಬೇಕಾಗತ್ರಿ, ನಾವು ಭಾರತದ ಪೂರ್ವ ಕರಾವಳಿ ನೋಡ್ಕೋಬೇಕಾಗ್ತದ್ರಿ ನಾವು. ಹಾಗಾದ್ರೆ ನಾವೇನಪ್ಪಾ ಅಂದ್ರೆ ಇವೆಲ್ಲ ಏನಪ್ಪಾ ಅಂದ್ರೆ ಇದು ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ ಅಂತ ನಾವು ಮಾಡ್ತೀವ್ರಿ. ಹಾಗಾದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಇದು ಉತ್ತರ, ಇದು ದಕ್ಷಿಣ, ಈ ರೀತಿಯಾಗಿರ್ತಕ್ಕಂಥ ನಮ್ಮೆಲ್ಲ ಪೂರ್ವ ಕರಾವಳಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದ್ರೆ ಇಲ್ಲಿದಾರಿ ಟುಟಿಕೋರಿನ್ ಬಂದರ ತಮಿಳುನಾಡದಾಗ ಕಂಡು ಬರ್ದ್ರಿ, ಟುಟಿಕೋರಿನ್. ಆಮೇಲೆ ಏನಪ್ಪಾ ಅಂದ್ರೆ ಚೆನ್ನೈ ಬಂದರ ಇಲ್ಲಿ ಕಂಡು ಬರ್ತಾರ ತಮಿಳುನಾಡದಾಗ ರೀ, ಚೆನ್ನೈ. ಇನ್ನು ವಿಶಾಖಪಟ್ಟಣ ಇಲ್ಲಿ ನೋಡ್ರಿ ಆಂಧ್ರ ಪ್ರದೇಶದೊಳಗೆ ವಿಶಾಖಪಟ್ಟಣ. ಇನ್ನ ಪಾರಾದೀಪ ಬಂದರು ಇಲ್ಲಪ್ಪಾ ಅಂತಂದ್ರೆ ಇಲ್ಲಿ ಒಡಿಶಾದಾಗ ಕಂಡು ಬರ್ತದ ರೀ, ಪಾರಾದೀಪ ಬಂದೂರ ನೋಡ್ರಿ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದ ರೀ. ಹಾಗಾದ್ರೆ ನಮಗ್ ಗೊತ್ತಾದ್ರಿ ಇದು ದಕ್ಷಿಣದಿಂದ ಉತ್ತರವರೆಗೆ ಏನಪ್ಪಾ ಅಂತಂದ್ರೆ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದಾರೆ. ಉತ್ತರದಿಂದ ಬರೋದ್ರಿ ನಾವು ಪಾರಾದೀಪ್ ಬರ್ಕೊಂಡ್ರಿ, ಪಾರಾದೀಪ್. ನಂತರ ಕೇಳಿದಾರಿ ವಿಶಾಖಪಟ್ಟಣ, ಇಲ್ಲಿ ನೋಡ್ಬೇಕು ಆಯ್ಕೆ ಒಳಗೆ ವಿಶಾಖಪಟ್ಟಣಂ. ನಂತರ ಚೆನ್ನೈ, ನಂತರ ಟುಟಿಕೋರಿನ್. ಹಾಗಾದ್ರೆ ನಮಗೆ ಇಲ್ಲಿ ಪಾರಾದೀಪ್ ಅಂತಕ್ಕಂಥದ್ದು ಡಿ ಅದರಿ, ವಿಶಾಖಪಟ್ಟಣತಕ್ಕಂಥದ್ದು ಸಿ ಅದರಿ, ಆಮೇಲೆ ಚೆನ್ನೈ ಅಂತಕ್ಕಂಥದ್ದು ಎ ಅದರಿ, ಆಮೇಲೆ ಟುಟಿಕೋರಿನ್ ಅಂತಕ್ಕಂಥದ್ದು ಬಿ ಅದರಿ, ಬಿ ಆಯ್ಕೆ. ಹಾಗಾದ್ರೆ ಇಲ್ಲಿ ನಮ್ಗೆ ಗೊತ್ತಾದ್ರಿ ಯಾವ್ದ್ರಿ, ಎ ಸಿ ಎ ಬಿ. ಹಾಗಾದ್ರೆ ಈ ಆಯ್ಕೆ ನೋಡ್ರಿ ಇಲ್ಲಿ ಪಟ್ನ ಡಿ ಅಲ್ಲಿ ಐತ್ರಿ. ಹಾ ಇಲ್ಲಿ ಯಾವುದಿಲ್ಲ, ಏದೊಳಗ ಡಿ ಯಾವುದಿಲ್ಲ. ಹಾ ಎರಡದವ್ರಿ ಇಲ್ಲಿ, ಇವ್ ಎರಡರಿ, ಇವ್ ಎರಡು ತೆಗೆದು ಬಿಡದ್ರಿ, ಎ ಮತ್ತು ಸಿ ತೆಗೆದು ಬಿಡದ್ರಿ. ನಂತರ ಇಲ್ಲಿ ಸಿ ಅದರಿ, ಇಲ್ಲಿ ಯಾವ್ದು ನೋಡ್ರಿ ಬಿ ಸಿ ಅದನ್ನ ಇಲ್ಲ, ಇದ ಎಸ್. ಸರಿ ಅಂತ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ಡಿ ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದ. ಹಾಗಾದ್ರೆ ನಾವು ಸ್ಪಷ್ಟವಾಗಿ ಏನಪ್ಪಾ ಅಂತಂದ್ರೆ ಭಾರತದ ಕರಾವಳಿ ತೀರ ಪ್ರದೇಶದ ನೋಡ್ಕೋಬೇಕಾಗ್ತದೆ. ಭಾರತದ ಕರಾವಳಿ ತೀರ ಪ್ರದೇಶ ಎಷ್ಟದರಿ, ಒನ್ಲಿ ನೋಡ್ರಿ ಒಂದು ಭಾರತ ನಕ್ಷೆ ಹಾಕೊಂಡ್ರಿ ನಾವು, ಕರಾವಳಿ ತೀರ ಪ್ರದೇಶ ಭಾರತ ನಕ್ಷೆ ರೀ. ಹಾಗಾದ್ರೆ ಇಲ್ಲಿ ನಾವು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತ ಭಾಗ ಮಾಡ್ತೀವ್ರಿ. ಪಶ್ಚಿಮ ಕರಾವಳಿ ರೀ, ಇದ್ರಾಗ ಮತ್ತೆ ಎರಡು ಭಾಗ ಡಿವೈಡ್ ಮಾಡ್ತೀರಿ ನಾವು. ಶಾರ್ಟ್ಕಟ್ ಮೆಥಡ್ ರೀ, ಉಕ್ಕೋ ಮಕ್ಕೋ. ಇದು ಉತ್ಕಲ ತೀರ ರೀ, ಇದು ಕೋರಮಂಡಲ ತೀರ ರೀ, ಇದು ಮಲಬಾರ ತೀರದ್ರಿ, ಇದ ಕೊಂಕಣ ತೀರ ಅಂತೇಳಿ ನಾವು ಮಾಡ್ಕೋತೀವ್ರಿ. ನಾವು ಕೋರಮಂಡಲ ನೋಡ್ರಿ ಇಲ್ಲದ ರೀ, ಪಶ್ಚಿಮ ಬಂಗಾಳ ಒಡಿಸ್ಸಾದೊಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಕಡೆ ಭಾಗಕ್ಕೆ ಬರ್ತಕ್ಕಂಥದ್ದು ಉತ್ಕಲ ತೀರ, ಕರಾವಳಿ ತೀರ ಪ್ರದೇಶ ಪೂರ್ವ ಕರಾವಳಿ ಒಳಗ. ಮತ್ತ ಪೂರ್ವ ಕರಾವಳಿ ಇನ್ನೊಂದು ಭಾಗ ಯಾವ್ದಂದ್ರ ಕೋರಮಂಡಲ ತೀರ ಪ್ರದೇಶ ಮಾಡ್ತೀವ್ರಿ. ಹಂಗ ನಾವು ಪಶ್ಚಿಮ ಕರಾವಳಿ ಒಳಗರಿ ಮತ್ತೆ ಎರಡು ಭಾಗ ಮಾಡ್ತೀವ್ರಿ. ಒಂದು ಮಲಬಾರ ತೀರ ಪ್ರದೇಶ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಹಿಂಗ್ರಿ ಕೊಚ್ಚಿನ ಕೆಳಾರಿ. ಹಿಂಗೆ ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಯಾವಪ್ಪ ಅಂದ್ರೆ ಕೊಂಕಣ ತೀರ ರೀ, ಗೋವಾ, ಮಹಾರಾಷ್ಟ್ರ ಹಿಂಗ್ರಿ, ಗುಜರಾತ್. ಹಾಗಾದ್ರೆ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದ ಭಾರತದ ಕರಾವಳಿ ತೀರ ಪ್ರದೇಶದ ಒಟ್ಟು ಉದ್ದ ಅಷ್ಟರಿ
ಒನ್ಲಿ ರೀ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ರೀ 6100 ನೋಡ್ರಿ 6100 ರೀ ಕಿಲೋಮೀಟರ್ ಅದ ರೀ 6100 ಕಿಲೋಮೀಟರ್ ಏನಪ್ಪಾ ಅಂದ್ರ ಭಾರತದ ಕರಾವಳಿ ತೀರ ಪ್ರದೇಶದ ಉದ್ದ. ಹಾಗಾದ್ರೆ ಇಲ್ಲಿ ಅಂಡಮಾನ್ ಮತ್ತು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಖಂಡಗಳನ್ನು ಹಿಡ್ಕೊಂಡು ಭಾರತದ ಒಟ್ಟು ಕರಾವಳಿ ಮತ್ತು ದ್ವೀಪ ಸಮೂಹದ ಕರಾವಳಿ ತೀರ ಪ್ರದೇಶ ಅಂದ್ರ 7516.6 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ಏನದ ರೀ ಭಾರತದ ಒಟ್ಟು ಜಲಗಡಿ ಉದ್ದ ಅದ ಅಂತೇಳಿ ನಾವು ಸ್ಪಷ್ಟವಾಗಿ ನೋಡ್ಕೋಬೇಕಾಗ್ತದ ರೀ. ಹಾಗಾದ್ರೆ ಗೊತ್ತಾಯ್ತು ನಮಗ. ಹಾಗಾದ್ರೆ ಇಲ್ಲಿ ಪೂರ್ವ ಕರಾವಳಿಯ ಬಂದರುಗಳು ಯಾವುವು, ಪಶ್ಚಿಮ ಕರಾವಳಿ ಬಂದರುಗಳು ಯಾವುವು ಸ್ಪಷ್ಟವಾಗಿ ನೋಡ್ಕೋಬೇಕು ನಾವು. ಹಾಗಾದ್ರೆ ನಾವು ಭಾರತದಲ್ಲಿ ಪ್ರಮುಖವಾಗಿ ಎಷ್ಟದ ಪ್ರಸ್ತುತಪ್ಪ ಅಂತಂದ್ರೆ 14 ಬಂದರುಗಳು ಅದಾವ್ರಿ, ಹಡಗು ನಿಲ್ದಾಣ್ರಿ ಇವೆಲ್ಲ. ಹಾಗಾದ್ರ ನಾವು ಏನ್ ಮಾಡ್ತೀವಪ್ಪ ಅಂದ್ರ 13 ಬಂದರುಗಳು ಏನಪ್ಪಾ ಅಂದ್ರ ಅಧಿಕೃತವಾಗಿರ್ತಕ್ಕಂಥ ಪ್ರಮುಖ ಬಂದರುಗಳನ್ನ ನೋಡ್ಕೋತೀವಿ ನಾವು. ಸರಿ, ಇನ್ನೊಂದ್ ಯಾಕ್ರಿ 14 ಅದಾವಲ್ರಿ, ಇಲ್ಲಿ ಅಂಡಮಾನ್ ನಿಕೋಬಾರ್ ರೀ ಅದು ಪ್ರಸ್ತುತ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರ 14 ಬಂದರುಗಳು ಆಗ್ತಾವ. ಹಾಗಾದ್ರೆ 13 ಬಂದರುಗಳು ಇಲ್ಲಿ ಪೂರ್ವ ಕರಾವಳಿ ಬಂದರುಗಳು ಎಷ್ಟದಾವು, ಪಶ್ಚಿಮ ಕರಾವಳಿ ಬಂದರುಗಳು ಎಷ್ಟದಾವು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಾವೇನ್ ಮಾಡ್ಬೇಕಾದ್ರಿ ನೋಡ್ಕೋಬೇಕಾಗ್ತದ. ಹಾಗಾದ್ರೆ ನೋಡ್ರಿ, ಇಲ್ಲಿ ಗುಜರಾತ್ದೊಳಗೆ ಏನಪ್ಪಾ ಅಂದ್ರ ಕಾಂಡ್ಲಾ ಬಂದರು ರೀ, ಇಲ್ಲಿ ನವಸೇವಾ ಬಂದರು ರೀ, ನವಸೇವಾ ಬಂದರು ಮಹಾರಾಷ್ಟ್ರದೊಳಗ ಅದ ರೀ. ಇನ್ನೊಂದ್ರಿ ಮುಂಬೈ ಬಂದರು ರೀ, ಅದು ಮಹಾರಾಷ್ಟ್ರ ರೀ, ಮುಂಬೈ. ಹಂಗ ನಮ್ ಕರ್ನಾಟಕದಾಗ ಒಂದ್ ಅದ ರೀ, ಯಾವ್ದ್ರಿ ನವಮಂಗಳೂರು ರೀ ಬಂದರು ರೀ. ಇನ್ನೊಂದರಿ ಕೇರಳದೊಳಗ ಯಾವ್ದ್ರಿ ಕೊಚ್ಚಿನ್ ಬಂದರು ರೀ. ಎಸ್, 1 2 3 4 5 ಏನಪ್ಪಾ ಅಂದ್ರ ಇವು ಪೂರ್ವ ಕರಾವಳಿಯ ಬಂದರಗಳು ಅಂತ ನಾವು ನೋಡ್ಕೋತೀವಿ. ಇನ್ನೊಂದ್ ಅದರಿ 6 ಅಕ್ಕವ್ರಿ. ಗೋವಾದಾಗ ಅದರಿ, ಗೋವಾ ಅಂದ್ರ ಮರ್ಮ ಗೋವಾ ರೀ, ಮರ್ಮ ಗೋವಾ ಬಂದರು. ಒಟ್ಟು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಬಂದರುಗಳು ಎಷ್ಟಪ್ಪ ಅಂದ್ರ 6 ಆಗ್ತಾವ್ರಿ. ಹಾಗಾದ್ರ ಈಗ ನೋಡ್ಕೊಳ್ಳಿ, ಟುಟುಕುರಿ ಬಂದರು ರೀ, ಆಗ ಕೇಳಿದ್ರಲ್ಲ ನೋಡ್ರಿ, ಟುಟುಕುರಿ, ಚೆನ್ನೈ ಬಂದೂರ, ಇನ್ನೊಂದು ಎನ್ನೂರು ಬಂದೂರ. ಈ 3 ಬಂದರ ತಮಿಳ್ನಾಡ್ದಾಗ್ರಿ. ಇನ್ನ ವಿಶಾಖಪಟ್ಟಣ ಬಂದರ ರೀ. ಇನ್ನ ಇಲ್ಲಿ ಕೇಳಿದಾರೆ ಪಾರಾದೀಪ ಬಂದರ, ಕಲ್ಕತ್ತಾ ಬಂದೂರ, ಇನ್ನೊಂದು ಹಲ್ದಿಯಾ ಬಂದೂರ. ನೋಡ್ರಿ 1 2 3 4 5 6 7 ಏನಪ್ಪಾ ಅಂದ್ರ ಪ್ರಮುಖ ಬಂದರುಗಳು. ಒಟ್ಟು ಎಷ್ಟಾಕಪ್ಪ ಅಂದ್ರ 13 ಏನಪ್ಪಾ ಅಂತಂದ್ರ ಇವು ರಾಷ್ಟ್ರೀಯ ಬಂದರುಗಳಾಗ್ತಾವ್ರಿ. ಇನ್ನೊಂದು ಅಂಡಮಾನ್ ನಿಕೋಬಾರ್ದಾಗಿರ್ತಕ್ಕಂಥ ಒಂದು ದ್ವೀಪ ಯಾವ್ದಪ್ಪ ಅಂತಂದ್ರ ಅದು ಯಾವ್ದು ಅಂಡಮಾನ್ ನಿಕೋಬಾರ್ ಕಂಡು ಬರ್ತಕ್ಕಂಥದ್ದ ಒಂದು ಬಂದರು ಅದ ರೀ. ಹಿಂಗ್ರಿ ಒಟ್ಟು ಏನಪ್ಪಾ ಅಂದ್ರ 14 ಪ್ರಸ್ತುತ ಬಂದರುಗಳದಾವ್ರಿ. ಹಂಗ ರಾಷ್ಟ್ರೀಯ ಬಂದರುಗಳು 13 ಅದಾವ್ರಿ. ಹಾಗಾದ್ರ ನಮಗ್ ಗೊತ್ತಾತ್ರಿ, ಉತ್ತರದಿಂದ ದಕ್ಷಿಣ ಕಡೆಗೆ ಇಲ್ಲಿ ಸರಿಯಾದಂತ ಉತ್ತರ ಗೊತ್ತಾಗಿತ್ತು ನಮಗ. ಹಾಗಾದ್ರ ನಿಮಗ ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಏನಪ್ಪಾ ಅಂದ್ರ ಒಂದು ಪ್ರಶ್ನೆ ಬಂದ ಬರ್ತದ. ಯಾವುದೇ ಎಕ್ಸಾಮ್ ಬರೀರಿ, ಯಾವ್ದು ಬೇಕಾದ ಎಕ್ಸಾಮ್ ಬರೀರಿ ನೀವು. ಹಾಗಾದ್ರೆ ಅದನ್ನ ವಿಶೇಷ ನೋಡ್ಕೊಂಡ್ಬಿಡ್ತೀವಿ ನಾವು. ನೋಡ್ರಿ ಕೇಳ್ತಾರೆ ನಿಮಗ ಪೂರ್ವ ಕರಾವಳಿ ಒಳಗೆ ಎಷ್ಟು 2 ಭಾಗ ಮಾಡಿ ಮತ್ ನಾವು ಪೂರ್ವ ಕರಾವಳಿ ತೀರ ಪ್ರತಿ 2 ಭಾಗ ಮಾಡಿರಿ. ಒಂದು ಉಕ್ಕೋ, ಒಂದು ಮುಕ್ಕೋ ಏನ್ರಿಪ್ಪ ಅದ ಉತ್ಕಲ ತೀರ ಕರಾವಳಿ ಪ್ರದೇಶ. ಇನ್ನೊಂದು ಕೆಳಗಿರ್ತಕ್ಕಂಥದ್ದು ಮಲಬಾರ್ ಕೋರಮಂಡಲ ತೀರ ಪ್ರದೇಶ ರೀ. ಉತ್ಕಲ ತೀರ, ಇದು ಕೋರಮಂಡಲ ತೀರ. ಇನ್ನು ಮಕ್ಕೋರಿ ನೆನಪು ಸಾಟಗತ್ ಮತ್ತ ಉಕ್ಕೋ ಮಕ್ಕೋ, ಪೂರ್ವದಿಂದ ಉತ್ತರದ ಬಂದ ಪಶ್ಚಿಮಕ್ಕ ಮಕ್ಕೋಗ್ಬಿಡುದು. ಇದು ಮಲಬಾರ್ ತೀರ ಪ್ರದೇಶ, ಇದು ಕೊಂಕಣ ತೀರ ಪ್ರದೇಶ ಅಂತದ ರೀ. ಹಾಗಾದ್ರ
ಒಂದೊಂದು ಬಂದರುಗಳ ವಿಶೇಷತೆ ಏನ ನೋಡ್ರಿ. ನಮಗ್ ಗೊತ್ತಾತ್ರಿ, ಜಾಗ್ರಫಿ ಓದುವಾಗ ಒಟ್ಟು ಮ್ಯಾಪ್ ರೀಡಿಂಗ್ ಆಗ್ಬೇಕು ನೋಡ್ರಿ. ಬಹಳ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಇದ ನೋಡ್ರಿ. ಇಲ್ಲಿ ಹೇಳಿಕೆ ರೂಪದಾಗ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದೊಂದು ನೋಡ್ಕೊಂಡ್ರಿ. ಏನ್ರಿ, ಮೊದಲನೇ ಒಂದ ಈ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂತ ಒಂದ ಬಂದರು ಯಾವುದು? ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರು ರೀ. ಕಾಂಡ್ಲಾ ಬಂದರು ಯಾವ ರಾಜ್ಯದಾಗ ಕಂಡು ಬರ್ತದ್ರಿ? ಗುಜರಾತ್. ಗುಜರಾತ್. ಹಾಗಾದ್ರೆ ಕೇಳ್ತಾರ ಪ್ರಶ್ನೆ ನಿಮಗೆ, ಸ್ವತಂತ್ರ ಭಾರತದ ಮೊದಲ ಭಾರತದ ಬಂದರು ಯಾವ್ದಪ್ಪ ಅಂದ್ರ ಕಾಂಡ್ಲಾ ಬಂದರು. ಇದಕ್ಕೆ ನಾವೇನ್ ಕರಿತೀವಪ್ಪ ಅಂದ್ರ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರೆ. ಭಾರತದಲ್ಲಿ ಯಾವ ಬಂದರವನ್ನು ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರೆ ಅಂತ ಕೇಳಿರ ನಾವು ಕಾಂಡ್ಲಾ ಬಂದರು. ಇನ್ನೊಂದು ಪ್ರಶ್ನೆ ಆಗ್ಬೋದು ನಮಗ್, ವಿಶ್ವದಲ್ಲಿಯೇ ಮೊದಲ ಬಂದರು, ಭಾರತದ ಮೊದಲ ಬಂದರು ಎಲ್ಲಿ ನಿರ್ಮಾಣ ಆಗಿದಪ್ಪ ಅಂದ್ರೆ ಅದು ಗುಜರಾತ್ ಆಗಿದ್ರಿ. ಅದು ಯಾವ್ದಪ್ಪ ಅಂದ್ರ ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಬಂದರು ಯಾವ್ದಪ್ಪ ಅಂತಂದ್ರೆ ಲೋಥಾಲ್. ನೋಡ್ರಿ, ವಿಶ್ವದ ಮೊದಲ ಬಂದರು ಮತ್ತು ಸಿಂಧೂ ನಾಗರಿಕತೆಯ ಮೊದಲ ಬಂದರು ಯಾವ್ದಪ್ಪ ಅಂತಂದ್ರ ಲೋಥಾಲ್ ಬಂದರು ರೀ. ಈ ಲೋಥಾಲ್ ಅಂದ್ರೆ ಏನ್ರಿ? ಆ ಲೋಥಾಲ್ ಅಂದ್ರ ಆ ಗುಜರಾತಿ ಭಾಷೆ ಒಳಗೇನಕ್ಕದಪ್ಪ ಅಂದ್ರ ಸತ್ತವರ ದಿಬ್ಬರಿ. ಏನ್ರಿ ಸರ್, ಮತ್ತೆ ಇಲ್ಲಿ ಬೇರೆ ಹೊಂಟ್ರಲ್ಲ. ಸಿಂಧೂ ನಾಗರಿಕತೆ ಒಳಗೆ ಹೋಗ್ತೀರಿ ನೀವು? ಹೌದು ನೋಡ್ರಿ, ಮೆಂಜದಾರ ಪದದ ಅರ್ಥ ಅಂತ ಕೇಳ್ತೀವಿ ನಾವು. ಸತ್ತವರ ದಿಬ್ಬ, ಮಡಿದವರ ದಿಬ್ಬ ಅಂತ ಕರಿತೀವಿ ನಾವು. ಈಜಿಪ್ಟ್ ನಾಗರಿಕತೆ ಒಳಗೆ ಹೋಗ್ತೀವಿ ನಾವು. ನೋಡ್ರಿ, ಮಮ್ಮಿ ಅಲ್ಲಿ ಹೋಗ್ತೀವಿ ನಾವು. ಹಾಗಾದ್ರೆ ಲೋಥಾಲ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರ ಪ್ರಾಚೀನ ಕಾಲದ ಭಾರತದ ವಿಶ್ವದ ಸಿಂಧೂ ನಾಗರಿಕತೆದ ಮೊದಲ ಬಂದವರು ಯಾವ್ದಪ್ಪ ಅಂದ್ರ ಲೋಥಾಲ್ ಬಂದರು ರೀ. ಹಾಗಾಗಿ ಕೇಳ್ತಾರ, ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಉದ್ದವಾದ ಕರಾವಳಿ ತೀರ ಪ್ರದೇಶ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರ ಗುಜರಾತ್ ರೀ. ನೆನಪಿಟ್ಕೋಬೇಕಾಗ್ತದ. ಅಥವಾ ಪೂರ್ವ ಕರಾವಳಿ ತೀರವು ಏನಪ್ಪಾ ಅಂದ್ರೆ ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲಿಂದ ಎಲ್ಲಿಗ್ರಿ? ಗುಜರಾತದ ಕಚ್. ಏನ್ ನೋಡ್ರಿ, ಗುಜರಾತದ ಈ ಕಚ್ ಎಂಬ ಹಿಡ್ಕೊಂಡು ಏನಪ್ಪಾ ಅಂದ್ರ ದಕ್ಷಿಣದ ಕನ್ಯಾಕುಮಾರಿ ರೀ. ಹಿಂಗಾಗಿ ಇದರಿ ಇಲ್ಲಿ ಪಶ್ಚಿಮ ಬಂಗಾಳ ಐತಲ್ರಿ, ನದಿ ಮುಖಜ ಭೂಮಿ, ಗಂಗಾ ನದಿ ಮುಖಜ ಭೂಮಿ ಹಿಡ್ಕೊಂಡು ಇದು ಏನಪ್ಪಾ ಅಂದ್ರ ಪೂರ್ವ ಕರಾವಳಿ, ಇದು ಕನ್ಯಾಕುಮಾರಿ ರೀ. ಗೊತ್ತದ. ಹಾಗಾದ್ರೆ ಕಾಂಡ್ಲಾ ಬಂದರ ಬಗ್ಗೆ ನಮಗ ಗೊತ್ತಾಗ್ತದೆ. ಹಾಗಾದ್ರೆ ನಮಗ್ ನೆಕ್ಸ್ಟ್ ಬರ್ತಕ್ಕಂತ ಬಂದರು ಯಾವ್ದಪ್ಪ ಅಂತಂದ್ರೆ ಮುಂಬೈ ಬಂದರು ರೀ. ಮುಂಬೈ ಬಂದರು ಏನು ಸರ್ ಎಲ್ಲ ಅದ್ರಾಗ ಸಾಸಾಡಕತ್ತಾರ ಅನ್ಬ್ಯಾಡ್ರಿ, ಮಸ್ತ್ ಕಲಿಬೇಕಾ ನೋಡ್ರಿ. ಒಂದೇ ಬಂದರು ಮುಗಿತ್ರಿ. ಭಾರತದ ಅಥವಾ ವಿಶ್ವದ ಅಥವಾ ಸಿಂಧೂ ನಾಗರಿಕತೆಯ ಮೊದಲ ಬಂದರು ಸಿಂಧೂ ಲೋಥಾಲ್ ಬಂದರು ಆಗ್ತದೆ. ಹಂಗಾರ ಭಾರತದ ಅತಿ ದೊಡ್ಡ ಬಂದರು ಅತಿ ಉದ್ದವಾದ ಕರಾವಳಿ ತೀರ ಪ್ರದೇಶ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರ ಯಾವ್ದ? ಕಾಂಡ್ಲಾ ಬಂದರು ಮುಗಿತ್ರಿ. ಇನ್ನು ಬರೋದ್ ನೋಡ್ರಿ ಮುಂಬೈ ಬಂದುರ. ಮುಂಬೈ ಬಂದುರ ರೀ. ಇದ್ರ ವಿಶೇಷತೆ ಏನ್ರಿ? ಭಾರತದ ಅತಿ ದೊಡ್ಡದಾದ ಬಂದರು ಮುಂಬೈ ಬಂದರು. MH ದಾಗ ಅದರಿ, ಮಹಾರಾಷ್ಟ್ರದಾಗ ಅದರಿ. ಭಾರತದ ಹೆಬ್ಬಾಗಿಲು ರೀ. ಯಾವ್ದ್ರಿ? ಯಾವ್ದು? ಮುಂಬೈ ಬಂದರು ರೀ. ಅತಿ ದೊಡ್ಡದಾದ ಬಂದರು ರೀ ಇದು. ಅದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇದನ್ನ ಬ್ರಿಟಿಷರ ಕಾಲದೊಳಗೆ 1865 ಏನಪ್ಪಾ ಅಂದ್ರೆ ಒಂದು ಸ್ಥಾಪನೆ ಮಾಡಿದ್ದಾರೆ ಅಂತ ನಾವು ಘೋಷಣೆ ಮಾಡ್ತಾರ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಏನಾಗ್ತದಪ್ಪ ಅಂತಂದ್ರೆ ಈ ಭಾರತದ ಹೆಬ್ಬಾಗಿಲು ಅತಿ ದೊಡ್ಡದಾದ ಬಂದರು ನೋಡ್ರಿ ಕರಿತೀವಿ ನಾವು. ಯಾಕಪ್ಪ ಅಂತಂದ್ರೆ ಇಲ್ಲಿ 40% ಏನಪ್ಪಾ ಅಂದ್ರೆ ವಿವಿಧ ವಸ್ತುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ರಫ್ತು ಮಾಡ್ತಾರೆ ವಿದೇಶಕ್ಕೆ.
ಕೇಳ್ತಾರೆ ನಿಮಗ ಭಾರತದ ಅತಿ ದೊಡ್ಡದಾದ ಬಂದರು ಯಾವ್ದ್ರಿ? ಮುಂಬೈ ಬಂದರು. ಭಾರತದ ಅತಿ ದೊಡ್ಡದಾದ ಬಂದರು ಮುಂಬೈ ಬಂದರು. ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು. ದ ಗೇಟ್ವೇ ಆಫ್ ಇಂಡಿಯಾ, ವಿಚ್ ಇಸ್ ದ ಗೇಟ್ವೇ ಆಫ್ ಇಂಡಿಯಾ? ಮುಂಬೈ. ಎಸ್. ಹಾಗಾದ ನಂತರ ಇನ್ನೊಂದು ಇದರ ಮುಂಬೈದ ಅತಿ ದೊಡ್ಡ ಬಂದರು. ಇದಕ್ಕೆ ಸಹಾಯ, ಇದರ ಒತ್ತಡವನ್ನ ನಿರ್ವಹಣೆ ಮಾಡಾಕ ಇನ್ನೊಂದು ಬಂದರು ನಿರ್ಮಾಣ ಮಾಡಿದಾರೆ. ಅದು ಯಾವ್ದು ಬಂದೂರಪ್ಪ ಅಂತಂದ್ರ ನವಸೇವಾ ಬಂದರು. ಯಾವ್ದ್ರಿ? ನವಸೇವಾ ಬಂದರು ರೀ. ಏನ್ 19 ಏನಪ್ಪಾ ಅಂದ್ರೆ 82ರೊಳಗ ನವಸೇವಾ ಬಂದರು ಏನಪ್ಪಾ ಅಂದ್ರ 1982ರೊಳಗ ರಾಷ್ಟ್ರೀಯ ಘೋಷಣೆ ಮಾಡ್ಯಾರ. ಇದು ರಾಷ್ಟ್ರೀಯ ಬಂದರು ಅಂತ ಹೇಳಿ. ಇದಕ್ಕೆ ನಾವ್ ಹೇಳ್ತಿದ್ರಿ ನಾವು ಜವಾಹರ್ಲಾಲ್ ನೆಹರು ಬಂದರು ಅಂತ ಕರಿತೀವಿ ನಾವು. ನೆಹರು ಅವ್ರವ್ರು ಬಂದರು ಅಂತ ಕರಿತೀವಿ ನಾವು. ಇದಕ್ಕೆ ಸಹಾಯವಾಗಲಿ ಅಂತ ಹೇಳಿ ಏನಪ್ಪಾ ಅಂದ್ರ ನಾವ ಈ ಒಂದ ಯಾವ್ದಪ್ಪ ಅಂದ್ರೆ ನವಸೇವಾ ಬಂದರವನ್ನ ನಿರ್ಮಾಣ ಮಾಡ್ಲಾಗ್ತದ. ಎಸ್. ಹಾಗಾದ್ರೆ ಇನ್ನು ಬರ್ತದ್ರಿ, ಭಾರತದ ಯಾವ ಬಂದರಿಗೆ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೀತಾರಂದ್ರ ಮಹಾರಾಷ್ಟ್ರದಾಗ ಇರ್ತಕ್ಕಂಥ ಮುಂಬೈ ಬಂದರಿಗೆ ಸಹಾಯಕವಾಗಿರ್ತಕ್ಕಂಥ ಒಂದು ಬಂದರು ನವಸೇವಾ ಬಂದರು ಆಗ್ತದೆ. ಹಾಗಾದ್ರೆ ನಂತರ ಬರ್ತಕ್ಕಂಥದ್ರಿ, ಭಾರತದಲ್ಲಿ ಅತಿ ಚಿಕ್ಕ ಕರಾವಳಿ ಹೊಂದಿರತಕ್ಕಂಥ ದೇಶ ರಾಜ್ಯ, ಅತಿ ಕರಾವಳಿ ತೀರ ಪ್ರದೇಶ ಗೋವಾ ರೀ. ಆ ಗೋವಾ ರಾಜ್ಯದೊಳಗೆ ಕಂಡು ಬರ್ತಕ್ಕಂಥ ಒಂದು ಬಂದರು ಮರ್ಮಗವಾ ರೀ. ನೋಡ್ರಿ, ಮರ್ಮಗವಾ. ಇದು ಏನಪ್ಪಾ ಅಂದ್ರ ಗೋವಾ ರಾಜ್ಯದೊಳಗ ಯಾವ್ದ್ರಿ? ಮರ್ಮಗವಾ. 50% ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ರಫ್ತು ಏನ್ ಮಾಡ್ತಾರ ಅಂದ್ರೆ ಕಬ್ಬಿಣವನ್ನು ರಫ್ತು ಮಾಡ್ತಾರ ಬೇರೆ ಬೇರೆ ದೇಶಗಳಿಗೆ. ಹಸ್. ಹಾಗಾದ್ರ ನಮ್ಮ ಬಂದರು ಬಂತು ನೋಡ್ರಿ, ಕರ್ನಾಟಕದ ಬಂದರು ರೀ. ವಿಚ್ ಇಸ್ ದ ಗೇಟ್ವೇ ಆಫ್ ಕರ್ನಾಟಕ? ನವಮಂಗಳೂರು. ಕರ್ನಾಟಕದ ಹೆಬ್ಬಾಗಿಲು ಯಾವ್ದ್ರಿ? ನವಮಂಗಳೂರು ರೀ. ನಮ್ಮ ಕರ್ನಾಟಕದಲ್ಲಿ ಏಕೀಕೃತಕ್ಕ ಒಂದು ರಾಷ್ಟ್ರೀಯ ಬಂದರು ಯಾವ್ದಪ್ಪ ಅಂದ್ರ ನವಮಂಗಳೂರು ಬಂದರು ಆಗ್ತದ್ರಿ. ಎಸ್. ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರ 1974ರಲ್ಲಿ ರಾಷ್ಟ್ರೀಯ ಘೋಷಣೆ ಮಾಡ್ಯಾರ. ಇಲ್ಲಿ ಕಾಫಿ ಗ್ರಾನೈಟ್ ಅತಿ ಹೆಚ್ಚು ರಫ್ತು ಮಾಡ್ಲಾಗ್ತದ. ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತಕ್ಕಂತಹ ಬಂದರು ಯಾವ್ದಪ್ಪ ಅಂದ್ರ ನವಸೇವಾ ಬಂದರು ಆಗ್ತದ. ಹೌದಾ? ಅಲ್ರಿ, ನವಮಂಗಳೂರು ನವಸೇವಾ ಅಲ್ಲದಾರಿ ಮಹಾರಾಷ್ಟ್ರದೊಳಗ. ಜವಾಹರ್ಲಾಲ್ ನೆಹರು ಬಂದ್ರ ಅಂತ ಕರಿತೀನಿ ನೋಡಕ್. ಹಂಗಂದ್ರ ಇಲ್ಲಿ ಬರ್ರಿ, ಹಂಗಾರ ಕೇರಳದಾಗ ಇರ್ತಕ್ಕಂಥ ಇನ್ನೊಂದು ಬಂದರು ಯಾವ್ದಪ್ಪ ಅಂದ್ರ ಕೊಚ್ಚಿ ಬಂದರು. ಕೊಚ್ಚಿನ್ ನೋಡ್ರಿ, ಕೊಚ್ಚಿನ್ ರೀ. ಕೊಚ್ಚಿನ್ ಬಂದರು ಅರಬ್ಬಿ ಸಮುದ್ರಗಳ ರಾಣಿ. ಅರಬ್ಬಿ ಸಮುದ್ರಗಳ ರಾಣಿ ಅಂತ ಕರಿತಕ್ಕಂತ ಒಂದು ಬಂದರು ಯಾವ್ದಪ್ಪ ಅಂದ್ರ ಕೊಚ್ಚಿನ ಬಂದರು ರೀ. ಅರಬ್ಬಿ ಸಮುದ್ರಗಳ ಒಡೆಗೆ ಅಂತ ಕರಿತಕ್ಕಂತ ಯಾವ್ದಪ್ಪ ಅಂದ್ರ ಯಾವ್ದ್ರಿ? ಕೊಚ್ಚಿನ ಬಂದರು ರೀ. ಕೇರಳ ರಾಜ್ಯದೊಳಗ ಕಂಡು ಬರ್ತದ ರೀ. ಹಂಗಾದ್ರೆ ನಾವು ಏನಪ್ಪ ಅಂತಂದ್ರೆ ಇದನ್ನು ಸಹ ಏನಪ್ಪಾ ಅಂದ್ರ 1972ರಲ್ಲಿ ಘೋಷಣೆ ಮಾಡ್ಯಾರ ರಾಷ್ಟ್ರೀಯ ಬಂದರು ಅಂತ ಹೇಳ್ರಿ. ಭಾರತದಲ್ಲಿ ಅತಿ ಸುಂದರವಾದ ಬಂದರು ಯಾವ್ದಪ್ಪ ಅಂದ್ರ ಕೊಚ್ಚಿನ ಬಂದರು ರೀ. ನಮಗೆ ಭಾರತ ಅತಿ ಸುಂದರವಾದ ಕೊಚ್ಚಿನ ಬಂದರು. ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಮಸಾಲೆ ಪದಾರ್ಥಗಳನ್ನ ರಫ್ತು ಮಾಡ್ತದ್ರಿ. ಮಸಾಲೆ ಪದಾರ್ಥಗಳನ್ನ ರಫ್ತು ಮಾಡುವ ಒಂದು ಬಂದರು ಯಾವಪ್ಪ ಅಂದ್ರ ಪಶ್ಚಿಮ ಕರಾವಳಿದ ಕೊಚ್ಚಿನ ಬಂದರು ಆಗ್ತದೆ. ತಮಿಳುನಾಡು ಕಂಡು ಬರ್ತದೆ. ಇನ್ನಿಲ್ಲ ಬರ್ರಿ, ಟುಟುಕುರಿ ಬಂದೂರ ತಮಿಳುನಾಡು ಆಗಲ್ಲ ನಿಮಗನ. ಟುಟುಕುರಿ ಬಂದೂರ. ತದನಂತರ ಏನಪ್ಪಾ ಅಂದ್ರೆ ಚೆನ್ನೈ ಬಂದೂರ. ಇದನ್ನ
ಏನಪ್ಪಾ ಅಂತಂದ್ರ ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚು ಇಲ್ಲಿ ರಫ್ತು ಮಾಡ್ತದ. ಯಾವ್ದ್ರಿ? ತುಟಿ ಕುರಿ ಬಂದೂರ ನೋಡ್ರಿ, ಅತಿ ಹೆಚ್ಚು ರಫ್ತು ಮಾಡುವಂತಹ ಬಂದೂರು ರಾಸಾಯನಿಕ ಗೊಬ್ಬರಗಳನ್ನ ತುಟಿಕುರಿ ಬಂದೂರಿ. ಹವಳ ಮತ್ತು ಏನಂದ್ರಿ ಮುತ್ತುಗಳಿರ್ತಾವ, ಅವ್ರು ರಫ್ತು ಮಾಡ್ತಾರ ಇಲ್ಲಿ ಜಾಸ್ತಿ ರೀ. ಇನ್ನು ಚೆನ್ನೈ ಬಂದರ ರೀ. ಈ ಚೆನ್ನೈ ಬಂದರಕ್ಕೆ ನಾವೇನ್ ಕರಿತೀವಪ್ಪ ಅಂದ್ರ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರಿಬಹುದು ನಾವು ಇದನ್ನ, ಚೆನ್ನೈ ಬಂದರು. ಹಾಗಾದ್ರೆ ನಂತರ ಇನ್ನೊಂದಿದೆ ರೀ ಖಾಸಗಿ ಬಂದೂರ, ಎನ್ನೂರು ಬಂದರ. ಯಾವ್ದ್ರಿ? ಎನ್ನೂರು ಬಂದರ ನೋಡ್ರಿ. ತುಟಿಕುರಿನ ಬಂದರವನ್ನ ನಾವು ಹವಳ ಮುತ್ತುಗಳು ರಫ್ತು ಮಾಡ್ತದ್ರಿ. ದಕ್ಷಿಣ ಭಾರತದ ಹೆಬ್ಬಾಗಿಲು ಯಾವ್ದ್ರಿ? ಚೆನ್ನೈ ಬಂದರ ರೀ ನೋಡ್ರಿ. ತುಟಿಕುರಿನ ಬಂದೂರ ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚು ರಫ್ತು ಮಾಡ್ತದ್ರಿ. ಚೆನ್ನೈ ಬಂದರಲ್ಲಿ ಚರ್ಮದ ವಸ್ತುಗಳನ್ನ ಏನಪ್ಪಾ ಅಂದ್ರ ರಫ್ತು ಮಾಡ್ತದ್ರಿ. ತಮಿಳುನಾಡು ರಾಜ್ಯದಾಗ ಕಂಡು ಬರ್ತಾವ್ರಿ 3. ಇನ್ನೊಂದು ಬಂದೂರದರಿ ಎನ್ನೂರು ಬಂದ. ಭಾರತದ ಏಕೈಕ ಖಾಸಗಿ ಬಂದೂರು ಯಾವ್ದಪ್ಪ ಅಂದ್ರ ಯಾವ್ದ್ರಿ? ಎನ್ನೂರು ಬಂದೂರ. ಇದಕ್ಕೆ ನಾವು ಕಾಮರಾಜ್ ಬಂದರು ಅಂತ ಸಹ ಕರಿತೀವ್ರಿ. ಇದು ಸರ್ಕಾರದ ಅಧೀನದೊಳಗೆ ಇಲ್ಲ ರೀ. ಇದನ್ನ ಏನಪ್ಪಾ ಅಂದ್ರೆ ಒಂದು ಬ್ಯಾಂಕ್ ಅದ ರೀ, ICICI ಬ್ಯಾಂಕ್ ಸಾಲ ಕೊಟ್ಟದ್ರಿ. ಇದಕ್ಕೆ ಸಾಲ ಕೊಟ್ಟದ್ರ ಅಭಿವೃದ್ಧಿಗಾಗಿ ಏನಪ್ಪಾ ಅಂದ್ರ ಪ್ರೋತ್ಸಾಹ ಮಾಡ್ತದ. ಕೇಳ್ತಾರ ಭಾರತದ ಏಕೈಕ ಖಾಸಗಿ ಬಂದರು ಎನ್ನೂರು ಬಂದರು. ಎನ್ನೂರು ಬಂದರು ಬಣ್ಣನ ಯಾವ ನಾಮಕರಣ ಮಾಡಿವ್ರಿ? ಕಾಮರಾಜ್ ಬಂದರು ಅಂತ ಕರಿತೀವ್ರಿ. ಈ ಒಂದು ಎನ್ನೂರು ಬಂದರಕ್ಕ ಯಾವ ಬ್ಯಾಂಕಿನ ಸಹಾಯದಿಂದ ಅಭಿವೃದ್ಧಿ ಪಡಿಸ್ತಾರಲ್ಲ ICICI ಬ್ಯಾಂಕ್ದಿಂದ ಮಾಡ್ತಾರ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರ ವಿಶಾಖಪಟ್ಟಣ ಬಂದರು ರೀ. ವಾವ್, ಭಾರಿ ಅದ ರೀ ವಿಶಾಖಪಟ್ಟಣ ಬಂದರು ರೀ. ವಿಶಾಖಪಟ್ಟಣ ಬಂದರು ರೀ. ಪೂರ್ವ ಕರಾವಳಿಯ ಒಡವೆ. ವಾವ್, ಪೂರ್ವ ಕರಾವಳಿಯ ಒಡವೆ ಚಿನ್ನ ಅಂತ ಕರಿತಕ್ಕಂತ ಬಂದರು ಯಾವ್ದಪ್ಪ ಅಂದ್ರ ವಿಶಾಖಪಟ್ಟಣ ಬಂದರ ರೀ. AP ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದ ರೀ. ಹಾಗಾದ್ರ ಇದ್ರ ವಿಶೇಷತೆ ಏನ? ಈ ವಿಶಾಖಪಟ್ಟಣ ಬಂದರದಲ್ಲಿ ಏನಪ್ಪಾ ಅಂತಂದ್ರೆ ವಿಶೇಷತೆ ಏನ? ಭಾರತದಲ್ಲಿ ಅತಿ ಆಳವಾಗಿರ್ತಕ್ಕಂಥದ್ರಿ. ಆಳವಾದ ಬಂದರು ಯಾವ್ದಪ್ಪ ಅಂದ್ರ ವಿಶಾಖಪಟ್ಟಣ ಬಂದರು ಆಗ್ತದ. ಇನ್ನು ನಂತರ ಬರ್ತಕ್ಕಂಥದ್ದು ಒಡಿಶಾದ ರಾಜ್ಯದೊಳಗ ಪಾರಾದೀಪ ಬಂದರ ರೀ. ಎಸ್, ಪಾರಾದೀಪ ಬಂದರ ವಿಶೇಷತೆ ಏನ ನೋಡ್ರಿ. ಪಾರಾದೀಪ ಬಂದರದ ವಿಶೇಷತೆ ಏನ್ರಿ? ಇದು ತ್ರಿಕೋಣಾಕಾರದ ಸುವರ್ಣ ತ್ರಿಕೋಣಾಕಾರದ ಬಂದರು ಯಾವ್ದಪ್ಪ ಅಂದ್ರ ಪಾರಾದೀಪ ಬಂದೂರ ಅಂತ ಕರಿತೀವಿ ನಾವು. ಹಾಗಾದ್ರೆ ಇನ್ನೊಂದು ಬರತ್ ನೋಡ್ರಿ ಇಲ್ಲಿ, ಯಾವ್ದ್ರಿ? ಕಲ್ಕತ್ತಾ ಬಂದೂರ. ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥ ಕಲ್ಕತ್ತಾ ಬಂದೂರ ಭಾರತದ ದೇಶದಲ್ಲಿ ಒಂದು ಅತಿ ದೊಡ್ಡದಾದ ಕೃತಕ ಬಂದೂರ ಕಲ್ಕತ್ತಾ ಬಂದೂರ. ಭಾರತದ ಯಾವ ಬಂದರವನ್ನು ಮಾಡ್ತೀವಪ್ಪ ಅಂದ್ರ ಈ ಕಲ್ಕತ್ತಾ ಬಂದರವನ್ನು ಏನ್ ಮಾಡ್ತೀವಿ ನಾವು? ಸಮುದ್ರ ತೀರದಲ್ಲಿರ್ತಕ್ಕಂಥ ಒಂದು ಸಮುದ್ರದ ನದಿಯಲ್ಲಿರ್ತಕ್ಕಂಥ ನದಿ ಒಳಗಿರ್ತಕ್ಕಂಥ ಬಂದೂರ ಕಲ್ಕತ್ತಾ ಬಂದೂರ ರೀ. ಬಂದೂರ ಮತ್ತ ಅತಿ ದೊಡ್ಡದಾದ ಕೃತಕ ಬಂದೂರ ಯಾವ್ದ್ರಿ? ಕೋಲ್ಕತ್ತಾ ಬಂದೂರ ಅಂತ. ಅಂದ್ರೆ ಇಲ್ಲಿ ನಾವು ಪಾರಾದೀಪ ಬಂದರು ನೋಡ್ಕೊಂಡಿವಿ. ಕಲ್ಕತ್ತಾದಲ್ಲಿ ಕಲ್ಕತ್ತಾದ ನಾವು ಚಹಾದ ಬಂದರು ರೀ. ಚಹಾದ ಬಂದರು ಅಂತ ಕರಿತೀವ್ರಿ. ಸಮುದ್ರದಲ್ಲಿರ್ತಕ್ಕಂಥ ನದಿಯಲ್ಲಿರ್ತಕ್ಕಂಥ ಒಂದು ಬಂದರು ಯಾವ್ದಪ್ಪ ಅಂದ್ರ ಯಾವ್ದ್ರಿ? ಕಲ್ಕತ್ತಾ ಬಂದರು ರೀ. ನಾವು ಆಗ ಹೇಳಿದ್ರಿ ನಾವು ಏನಪ್ಪಾ ಅಂತಂದ್ರೆ ಅತಿ ಆಳವಾಗಿರ್ತಕ್ಕಂಥ ಬಂದರು, ಸಮುದ್ರ ತೀರದಲ್ಲಿ ಅತಿ ಆಳವಾಗಿರ್ತಕ್ಕ ಬಂದರು ವಿಶಾಖಪಟ್ಟಣ ಬಂದರು ರೀ.
ಹಾಗಾದ್ರೆ ಕಲ್ಕತ್ತಾವ ಏನು ಕರಿತೀವಪ್ಪ ಅಂದ್ರೆ ನಾವು ಚಾದ ಬಂದವರು, ಅತಿ ದೊಡ್ಡದಾದ ಕೃತಕ ಬಂದವರು ಅಂತ ಕರಿತೀವಿ ನಾವು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಮತ್ತೆ ನಂತರ ಬರ್ತಕ್ಕಂಥದ್ದು ಇನ್ನೊಂದರಿ ಹಾಲ್ಡಿಯಾ ಬಂದರು. ಏನ್ ಕರಿತೀವಿ ನಾವು? ಶ್ಯಾಮ್. ಇದಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ನಾವು ಇದಕ್ಕ ಈ ಕಲ್ಕತ್ತಾ ಬಂದರಿಗೆ ಏನ್ ಕರಿತೀವಿ ನಾವು? ಶ್ಯಾಮ್ ಪ್ರಸಾದ್ ಮುಖರ್ಜಿ ನಾಮಕರಣ ಮಾಡ್ಯಾರ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಈ ಒಂದು ಕಲ್ಕತ್ತಾ ಬಂದರಿಗೆ ಕರೀತಾರೆ. ಹಾಗಾದ್ರೆ ಇನ್ನೊಂದು ಬಂದರು ಬರ್ತೈತ್ರಿ ಇಲ್ಲೇ ಪಶ್ಚಿಮ ಬಂಗಾಳದಾಗ, ಹಾಲ್ಡಿಯಾ ಬಂದರು. ಈ ಹಳ್ಳಿಯ ಬಂದರು ಏನಪ್ಪಾ ಅಂದ್ರೆ ಈ ಕಲ್ಕತ್ತಾದ ಬಂದರಿಗೆ ಒತ್ತಡವನ್ನ, ರಫ್ತು ಮತ್ತು ಆಮದು ಒತ್ತಡವನ್ನ ಏನಪ್ಪಾ ಅಂದ್ರ ನಿಯಂತ್ರಿಸಲು ಹಾಲ್ಡಿಯಾ ಬಂದರವನ್ನ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡಲಾಗಿದೆ. ಹಾಲ್ಡಿಯಾ ಬಂದರು. ಎಸ್, ಹಾಲ್ಡಿಯಾ ಬಂದರು ಇಲ್ಲಿ ಏನಪ್ಪಾ ಅಂದ್ರೆ ಶಣಬನ್ನ ಅತಿ ಹೆಚ್ಚು ರಫ್ತು ಮಾಡ್ಲಾಗ್ತದ. ಅತ್ಯಂತ ಹಳೆಯ ಬಂದರು, ಅತ್ಯಂತ ಇದೊಂದ ಕಲ್ಕತ್ತಾದ ಅತಿ ಓಲ್ಡೆಸ್ಟ್ ದೊಡ್ಡದಾದ ಬಂದರು. ಎಸ್, ಇನ್ನೊಂದು ಬರತ್ರಿ ಇಲ್ಲಿ ಅಂಡಮಾನ್ ನಿಕೋಬಾರ್ ಬರ್ತಕ್ಕಂತ ಪೋರ್ಟ್ ಬ್ಲೇರ್ ಬಂದೂರ ಅಂತ ನಾವು ಕರಿತೀವ್ರಿ. ಅದು ಏಕೈಕ ಏನಪ್ಪಾ ಅಂದ್ರೆ ಅದು ಏಕೈಕ ದ್ವೀಪಗಳಲ್ಲಿ ಕಂಡು ಬರ್ತಕ್ಕಂತ ಬಂದರು ಅಂಡಮಾನ್ ನಿಕೋಬಾರ್ ಬಂದರು ಪೋರ್ಟ್ ಬ್ಲೇರ್ ಅಂತ ಆಗ್ತದ್ರಿ. ಈ ರೀತಿಯಾಗಿ ನಮಗೇನಪ್ಪಾ ಅಂದ್ರ ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ತೀರದಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಬಂದರುಗಳು, ಒಟ್ಟು ರಾಷ್ಟ್ರೀಯ ಬಂದರುಗಳು 13 ಎಲ್ಲಾ ಕೂಡಿ ಎಷ್ಟದಪ್ಪ ಅಂದ್ರೆ 14 ಅದಾವ್ರಿ. ಹಿಂಗ ನಾವ್ ಹೆಂಗ್ ಬರ್ಬೇಕಂದ್ರ ಹಿಂಗ ಯಾವುದೇ ರೀತಿ ಹೇಳಿಕೆ ರೂಪದಾಗ ಕೊಟ್ಟಾಗ ನಮಗ ಕಾಲಾನುಕ್ರಮವಾಗಿ ನೆನಪಿಟ್ಟು ಹೋಗ್ಬೇಕಾಗ್ತದೆ. ಕೇಳ್ತಾರೆ ಅತಿ ಹೆಚ್ಚು ಬಂದರುಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ತಮಿಳ್ನಾಡು. ಹೌದಲ್ರಿ? ತಮಿಳ್ನಾಡ್ದಾಗ ಅದಾರ ಈಗ ಒಂದೊಬ್ರು ಫ್ಯೂಚರ್ PM ಅಂತ ಕರಿಬೋದು ಅವ್ರು. ನಾವು ಯಾರ್ರಿ? ವಿಜಯ್ ದಳಪತಿ ಸರ್. ಬಾರಿ ರೀ ಎಜುಕೇಟರ್ ರೀ ಅವ್ರ, ನಾಲೆಜಬಲ್ ಪರ್ಸನ್ ರೀ, ಉತ್ತಮ ಆಡಳಿತಗಾರ ರೀ, ಪ್ರಜಾಪ್ರಭುತ್ವವನ್ನು ನೋಡ್ರಿ ಇದು ನಡೆದತ್ರಿ. ಒಂದು ಪ್ರಸ್ತುತವಾಗಿ ಹೋರಾಟ ಮಾಡಾಕತ್ತಾರ್ರಿ. ಅದು ಸರ್ಕಾರ ಎಲ್ಲೈತು ಏನೈತು ಗೊತ್ತಿಲ್ಲ. ಹಿಟ್ಲರ್ನ ಆಳ್ವಿಕೆ ಆಗ್ಬಾರ್ದ್ರಿ ನಮ್ಮಲ್ಲಿ. ಅದರಿ ಅವ್ರು ಯಾವ ಕಾರಣದಿಂದ ನಿಂತಾರೋ ಗೊತ್ತಿಲ್ಲ ನಮಗ್. ಮತ್ತ ನೀಟ್ ಬರ್ತಂತ ವಿದ್ಯಾರ್ಥಿಗಳಿಗೆ ಸ್ಕ್ಯಾಮ್ ಆಗ್ಬಾರ್ದು, ಸರಿಯಾದಂತದ್ದು ಏನಪ್ಪಾ ಅಂದ್ರೆ ನ್ಯಾಯವನ್ನು ಕೊಡ್ರಿ ಅಂತೇಳಿ ಜಂತರ್ ಮಂತರ್ ಡೆಲ್ಲಿ ಒಳಗ ಇದ್ರ ಒಳಗ ಪ್ರದೇಶದೊಳಗ ಹೋರಾಟ ಮಾಡಾಕತ್ತಾರ್ರಿ. ಏನ್ರಿ ಅದ್ರ ಪೊಲೀಸರು ಎಲ್ಲರೂ ಕೂಡಿ ಬಾಳ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಎಲ್ಲರಿಗೂ ಪೇರೆಂಟ್ಸ್ ಲಾಠಿ ಚಾರ್ಜ್ ಮಾಡ್ಸ್ಯಾರ್ರಿ. ನ್ಯಾಯವನ್ನು ಕೇಳೋದು ತಪ್ಪನ್ರಿ? ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಳೋ ಸರ್ಕಾರ ಅದಾರಿ ನಮ್ದು. ಇಡೀ ಜಗತ್ತಿನೊಳಗ ಅತಿ ದೊಡ್ಡವಾದ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನಾವು ಹೇಳ್ತೀವಿ ಹುಡುಗರಿಗೆ. ಪ್ರಜೆಗಳಿಂದ ಇದಾರಿ, ನಮ್ಮ ಹಕ್ಕು ಅದರಿ, ನಾವು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದ್ರಿ, ಕೇಳ್ಬೋದ್ರಿ, ಸರಿಯಾದ ನ್ಯಾಯವನ್ನು ದಗಿಸ್ಕೊಡ್ಬೋದು ಅಂತಂದಾಗ ಎಲ್ಲಿ ಹೋಗತ್ರಿ? ಮಕ್ಕಳಿಗೆ ಪಾಠ ಮಾಡಿತೀವಿ ನಾವರಿ. ಮತ್ತೆ ಇದನ್ನ ನೋಡ್ರಿ ಏನಾಕೈತಪ್ಪ ಅಂದ್ರ ಹಿಟ್ಲರ್ನ ಆಳ್ವಿಕೆ ಬಂದಂಗ ಆಕೈತೇನ್ರಿ? ನೋಡ್ರಿ, ನಾವಿಲ್ಲಿ ಯಾರು ಯಾವ ಪಕ್ಷ ಇಲ್ಲ, ಯಾವ್ದು ಇಲ್ರಿ. ಇಲ್ಲಿ ನಮಗ್ ಯಾರು ಬೇಕಲ್ಲ ಸರಿಯಾದಂತ ನಾಯಕರೇ ಬೇಕು, ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ನಾಯಕರೇ ಬೇಕು. ಅದ್ ನಿಮ್ ಚಾಯ್ಸ್ ರೀ. ಬಟ್ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕ್ರಿ. ಡಾಕ್ಟರ್ BR ಅಂಬೇಡ್ಕರ್, ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಹಿಂಗ ಹಲವಾರು ರೀ ಮಹಾನ್ ವ್ಯಕ್ತಿಗಳು ಏನಪ್ಪಾ ಅಂದ್ರ ಪ್ರಜೆಗಳ ರಾಷ್ಟ್ರದ ರೀ. ಪ್ರಜೆಗಳು ಕೊಟ್ಟಂತ ಭಿಕ್ಷೆ ನಾವು ಅಧಿಕಾರ ಮಾಡೋರು. ಆಗ ಆ ರೀತಿಯಾಗಿ ನಾವು ನೋಡಪ್ಪ ಅಂದ್ರೆ ನಮ್ ಇಡೀ ದೇಶಕ್ಕೆ ಏನಪ್ಪ, ಇಡೀ ಪ್ರಪಂಚಕ್ಕೆ ನಮ್ಮ ದೇಶ ಮಾದರಿ ಆಗ್ಬೇಕ್ರಿ. ನಾವು ಸಂವಿಧಾನಬದ್ಧವಾಗಿ ಇದೀವಲ್ರಿ. ಸಂವಿಧಾನಬದ್ಧವಾಗಿದ್ರ ನ್ಯಾಯ ಕೊಡಿಸ್ಬೇಕ್ರಿ ಅವ್ರಿಗೆ. ಪಾಪ ಹೇಳ್ತೀವಿ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ. ನೋಡ್ ಭಾರತ ಪ್ರಜೆಗಳಾದ ನಾವು, ಸಾರ್ವಭೌಮ ನೋಡ್ರಿ, ಜಾತ್ಯತೀತ ಎಲ್ಲ ಅಂತೀವಿ ನಾವು. ಆದ್ರೆ ಎಲ್ಲಿ ಹೊಂಟೈತಿ ನಮ್ ದೇಶ? ಸ್ಪರ್ಧಾರ್ಥಿಗಳು ವಿಚಾರ ಮಾಡ್ಬೇಕು ನಾವು. ಇಲ್ಲಿ ಇದು ರಾಜಕೀಯ ಅಲ್ಲ, ಅದು ಅದರಿ ಪ್ರಸ್ತುತ ರೀ. ಈ ರೀತಿಯಾಗಿರ್ಬೋದು. ವಿಜಯ್ ದಳಪತಿ ನೋಡ್ರಿ ಹೆಂಗದ, ಅವ್ರು ಎಲ್ಲ ಸಪೋರ್ಟ್ ಮಾಡತ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ರಿ. ಆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಒಂದು ನ್ಯಾಯವನ್ನು ಕೊಡ್ಸೋಣ್ರಿ ಎಲ್ಲರೂ. ಪಾಪ ಹೋರಾಟ ಮಾಡೋಣ್ರಿ ಎಲ್ಲರೂ ಕೂಡಿ.
ಹಿಂಗ ಏನಪ್ಪಾ ಅಂದ್ರ ಈ ರೀತಿ ಪ್ರಶ್ನೆಗಳು ಬರ್ತಾವ್ರಿ. ಇರ್ಲಿ ನಾವೆಲ್ಲ ಮತ್ತೆ ಹೊಂಟಿವ ಇಲ್ಲಿ ಬೇರೆ ಕಡೆ ಹೋಗ್ಬಿಡ್ತೀವಿ ನಾವು. ಇರ್ಲಿ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಈ ಒಂದು ತರಗತಿ ಒಳಗೆ ಏನಪ್ಪಾ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಕರಾವಳಿ ಬಂದರುಗಳ ಬಗ್ಗೆ ನೋಡ್ಕೊಂಡಿವ್ರಿ. ಇದು ಒಂದು ಪ್ರಶ್ನೆ ಈ ರೀತಿಯಾಗಿ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ನೆನ್ಬೋದು ನಾವು ಚೆನ್ನೈ ಬಂದು ತುಟ್ಟಿಕುರಿ ಬಂದು ಚೆನ್ನೈದಲ್ಲಿ ಕಂಡು ಬರ್ತಾವ್ರಿ, ಇವು ತಮಿಳ್ನಾಡ ಕಂಡು ಬರ್ತಾವ್ರಿ. ನೋಡ್ರಿ ವಿಶಾಖಪಟ್ಟಣ ಇದು ಆಂಧ್ರ ಪ್ರದೇಶದಾಗ್ರಿ, ಪಾರಾದೀಪ ಒಡಿಶಾದೊಳಗ್ರಿ. ಇವಕ್ಕೆ ವಿಶೇಷತೆಯನ್ನು ತಿಳ್ಕೊಂಡಿವ್ರಿ. ಮತ್ತೆ ಮುಂದಿನ ತರಗತಿ ಒಳಗೆ ಬರೋಣ್ರಿ. ನಮಸ್ಕಾರ, ಧನ್ಯವಾದಗಳು.